ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ರವೆ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಏನೇನು ತಗೊಂಡಿದ್ದೀನಿ. 1 kg ಆಗೋಷ್ಟು ಸಕ್ಕರೆ, 1 kg ರವೆ ಎಷ್ಟಿರುತ್ತೆ 1 kg ಅಷ್ಟೇ ಸಕ್ಕರೆನ ತಗೊಂಡ್ರೆ ಉಂಡೆ ಚೆನ್ನಾಗಿ ಬರುತ್ತೆ. ಹಾಗೆ ದ್ರಾಕ್ಷಿ ಗೋಡಂಬಿ, ಹಾಗೆ ತುಪ್ಪ, ಒಂದು ಅರ್ಧ ಬೌಲ್ ತುಪ್ಪ ತಗೊಂಡಿದ್ದೀನಿ. ಎಷ್ಟು ತುಪ್ಪ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ಬಾಯಲ್ಲಿಟ್ಟರೆ ಕರಗೋ ಥರನೇ ಬರುತ್ತೆ ಉಂಡೆ. ಹಾಗಾಗಿ ಈಗ ರವೆಗೆ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನೋಡಿ ಬಾಣಲಿನ ಬಿಟ್ಟಿದ್ದೀನಿ. ಅದಕ್ಕೆ ಅರ್ಧನೇ ಒಟ್ಟಿಗೆ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಅರ್ಧ ರವೆನ ಹುರಿಬೇಕು. ಇದು ನೋಡಿ, ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ರವೆನ ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ ಹೋಗೋ ತನಕ. ಆವಾಗ ಉಂಡೆ ಚೆನ್ನಾಗಿ ಬರುತ್ತೆ. ಒಂದು 3-4 ನಿಮಿಷ ತಳ ಇಟ್ಕೊಳ್ಳೋದೇ ಇರೋ ಥರ ಚೆನ್ನಾಗಿ ಅದು ಹಸಿ ವಾಸನೆ ಪೂರ್ತಿ ಹೋಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಇವಾಗ ಇದು ಹುರಿದಾಗಿದೆ. ನಾನು ಇದನ್ನ ಎತ್ತಿಟ್ಟು ಇನ್ನೊಂದು ಅರ್ಧ ಇದೆ ಅಲ್ವಾ, ಅದನ್ನ ಹುರಿದ್ಬಿಡ್ತೀನಿ. ಅದೇ ಥರ ಹುರ್ಕೊಂಡು ಬಿಡೋಣ, ಅಂದರೆ ಒಟ್ಟಿಗೆ ಸರಿ ಹೋಗುತ್ತೆ ಮಾಡೋಕ್ಕೆ ಅಂತ. ಇದಕ್ಕೂ ತುಪ್ಪ ಹಾಕ್ಬಿಟ್ಟು ಹುರಿತೀನಿ. ನೋಡಿ, ಇವಾಗ ಈ ರವೆ ಹುರಿದಾಗಿದೆ. ಇದೇ ಥರ ನಾನೆಲ್ಲ 1 kg ಎಲ್ಲನೂ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಈ ಥರ ಅಗಲ ಪಾತ್ರೆಯಲ್ಲಿ 1 kg ಸಕ್ಕರೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. 1 kg ಸಕ್ಕರೆ 1 kg ರವೆಗೆ 1 ಗ್ಲಾಸ್ ಅಷ್ಟು ನೀರು, ಸ್ವಲ್ಪ ಕಡಿಮೆ ಇದೆ ಅಷ್ಟು ನೀರನ್ನು ಸಕ್ಕರೆಗೆ ಹಾಕಬೇಕು. ನೋಡಿ, ಇಲ್ಲಿ ಹಾಕಿದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ 1 ಎಳೆ ಪಾಕನ ತೆಗಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಪಾಕ ತೆಗಿಬೇಕು. ಈಗ ಸಕ್ಕರೆ ಕರಗ್ತಾ ಇದೆ. ಇವಾಗ ಇದು ಕುದೀತಾ ಇದೆ ನೋಡಿ ಪಾಕ. ಸ್ವಲ್ಪ 2 ನಿಮಿಷ ಕುದಿಬೇಕು. ಯಾವಾಗಲೂ ಸ್ಟವ್ನ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಹೋಗ್ಬಿಡುತ್ತೆ. ಇವಾಗ ಯಾವ ಥರ ನೋಡೋದಂದರೆ, ಇದಲ್ವಾ, ಇದು 1 ಎಳೆ ಪಾಕ. ಇದು ಕಂಟಿನ್ಯೂಸ್ ಆಗಿ ಒಂದು ಎಳೆ ಥರ ಬರುತ್ತೆ ನೋಡಿ. ಇಲ್ಲಿ ಈಗ ಬರ್ತಾ ಇದೆ, ಇಲ್ಲಾಂದರೆ ಹಿಂಗೆ ನೋಡ್ಕೋಬೋದು. ಅಂತಾಗಿದ್ದರೆ ಆಯಿತು. ಇಲ್ಲಾಂದರೆ ಇನ್ನೊಂದು ಈಸಿ ಮೆಥಡ್ ಯಾವುದಂದರೆ, ಈ ಥರ ಪ್ಲೇಟಲ್ಲಿ ನೀರು ತಗೊಳ್ಳೋದು, ನೀರಿಗೆ ಈ ಪಾಕನ ಹಾಕೋದು. ಪಾಕ ಹಾಕಿಬಿಟ್ಟು ಇಲ್ಲಿ ನೋಡಿ, ಇದು ಕೆಳಗಡೆ ಹಿಂಗೆ ಕೂತ್ಕೊಂಡಿದೆ ಅಲ್ವಾ, ಹಿಂಗೆ ಕೂತ್ಕೊಂಡ್ರೆ ಇದು ಪಾಕ ಬಂದಿದೆ ಅಂತ. ಈ ಥರ ಬಂದರೂ ಸಾಕು. ಈಗ ನಮ್ಮದು ಪಾಕ ಆಗಿದೆ. ಇದನ್ನ ಆಫ್ ಮಾಡಿಬಿಟ್ಟು ರವೆನ ಹಾಕೋದು. ಇವಾಗ ಗ್ಯಾಸ್ನ ಆಫ್ ಮಾಡಿ ರವೆ ಹಾಕ್ತಾ ಇದ್ದೀನಿ. ರವೆನ ಹಾಕಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಇಡಬೇಕು. ನೋಡಿ, ಈ ಥರ ಬಂದಿದೆ. ಈಗ ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು ಒಂದು 10 ನಿಮಿಷನ ಬಿಟ್ಬಿಡೋದು. ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಮತ್ತು ಯಾವುದೇ ಇಷ್ಟ ಎಲ್ಲ ಹಾಕಿಬಿಟ್ಟು, ಒಬ್ಬೊಬ್ಬರು ಕೊಬ್ಬರಿ ತುರಿ ಹಾಕ್ತಾರೆ, ಬಟ್ ನಾನು ಹಾಕ್ತಾಯಿಲ್ಲ. ಮಾಡಿದ್ದನ್ನ ಕಲಸಿ ಒಂದು 10 ಮಿನಿಟ್ಸ್ ಬಿಟ್ಟರು ಸಾಕು, ಚೆನ್ನಾಗಿ ಬರುತ್ತೆ. ಒಂದು 15 ದಿನ ಇಟ್ಕೊಂಡು ತಿನ್ಬೋದು ಈ ಥರ ಮಾಡಿದ್ರೆ. ಸ್ವಲ್ಪ ಮಧ್ಯ ಒಂದ್ಸರಿ ತೀರ್ವಾಡಬೇಕು, ಇಲ್ಲಾಂದರೆ ಗಂಟು ಗಂಟಾಗ್ಬಿಡುತ್ತೆ ಅಂತ.
ಎಲ್ಲ ಕಡೆ ಸರಿಯಾಗಿ ಇದು ಮಾಡಿ ಇನ್ನೊಂದು 5 ನಿಮಿಷ ಇಟ್ಟರೆ ಬರುತ್ತೆ. ನೋಡಿ 10 ನಿಮಿಷ ಆಯಿತು. ಇವಾಗ ಬಂದಿದೆ ಇದು. ಉಂಡೆ ಕಟ್ಬೋದು. ಇಲ್ಲಿ ನಾನು ಕಟ್ ತೋರಿಸ್ತೀನಿ. ನೋಡಿ ಈ ಥರ ಬರುತ್ತೆ. ಇನ್ನೊಂದು ಕಟ್ಟೋಣ. ಚೆನ್ನಾಗಿರುತ್ತೆ ಇದು. ನಾವು ಅಲ್ಲಿ ಇದು ಮಾಡೋಕ್ಕಿಂತ ಈ ಥರ ಕಟ್ಟಿಟ್ರೆ ಒಂದು 15 ದಿನ ಆದರೂ ತಿನ್ಕೋಬೋದು ಈಸಿಯಾಗಿ. ನೋಡಿ ಇದು ಅದೇ ಥರ ಎಲ್ಲ ನಾನು ಕಟ್ಟಿಡ್ತೀನಿ. ಎಲ್ಲ ಕಟ್ಟಾಯಿತು. ಹೇಗೆ ಅನ್ನಿಸ್ತು? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.